ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವತ್ತು ಹೊರಡ್ತಾ ಇದ್ರು ಒಂದು ಟೆಂಪಲ್ ಹೊಂಟಿ ನೋಡ್ರಿ. ಬಿಜಾಪುರ ದಾಟೈತಿ. ಬರ್ರಿ ನೀವು ನೀವು ಬರ್ರಿ ಅಂತ ಕೇಳ್ಕೊತೀನಿ ನೋಡ್ರಿ. ದೇವಸ್ಥಾನಕ್ಕೆ ಹೊಂಟೀನ್ರಿ. ಅದಕ್ಕೆ ಸಿಂಪಲ್ ಆಗಿ ಸಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಹಾಗೆ ನನ್ನ ಬ್ಲೌಸ್ ನೋಡಿ ಯಾವ ತರ ಇದೆ. ನೆಟ್ ಬ್ಲೌಸ್ ಹೊಲ್ಕೊಂಡಿದ್ದೀನಿ. ಇದರ ವಿಡಿಯೋ ಮಾಡಬೇಕಾಗಿತ್ತು, ಆದ್ರೆ ನಾನು ವಿಡಿಯೋ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಒಂದು ಟ್ರೈಪೋಡ್ ತಂದ್ಬೇಕಾ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಇದೇ ತರ ನೆಟ್ ಬ್ಲೌಸ್ ಇದೆ. ಇದು ಪ್ರಿನ್ಸ್ ಕಟ್ಟು, ಬ್ಯಾಕ್ ಹುಕ್ ಇದೆ. ಬ್ಯಾಕ್ ಹುಕ್ ಇದ್ದಿದ್ದು ಬಹಳ ಇದಾವೆ ನನಗೆ. ಇದು ಫ್ರಂಟ್ ಹುಕ್ ಇಟ್ಟು ಬ್ಯಾಕ್ ನೆಟ್ ಅಲ್ಲಿ ಡಿಸೈನ್ ಮಾಡಿದ್ದೀನಿ. ಅಸ್ತರ್ ಕೊಟ್ಟು ನೆಟ್ ಅಲ್ಲಿ ಡಿಸೈನ್ ಮಾಡಿದ್ದೀನಿ. ಅದು ಬ್ಲೌಸ್ ನಾನು ವೇರ್ ಮಾಡ್ಕೊಂಡಿನಿ. ಈಗ ನಾಳೆ ವಿಡಿಯೋದಾಗ ಬರ್ತಿತ್ತು ನೋಡ್ರಿ ನಾನು ಯಾವ ತರ ಡಿಸೈನ್ ಮಾಡಿನಂತ. ನನ್ನ ಇಡೀ ಸಾರಿಗಳು ಎಷ್ಟದಾವು ಹಾಗೆ ಬ್ಲೌಸ್ಗಳು ಎಷ್ಟದಾವು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೀನಿ. ಯಾರಿಗಾದರೂ ತೋರಿಸ್ರಿ ಅಂತ ಕಮೆಂಟ್ ಮಾಡಿದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಈ ಥರನೇ ಸಿಂಪಲ್ ಉಟ್ಕೊಂಡು ಹೊಂಟೀನಿ ನೋಡ್ರಿ. ಇದ್ರದ ಬ್ಲೌಸು ಬೇರೆ ಕಲರ್ ಇದೆ ರೀ. ನೆಟ್ ಬ್ಲೌಸ್ ಇಲ್ಲ ರೀ. ಇದು ಸಾರಿ ಬಂದು ಈ ಥರ ಇದೆ ನೋಡಿ. ಈ ಥರ ಇದೆ ಸಾರಿ ಕಲರ್ದು ಬ್ಲೌಸ್ ಐತ್ರಿ. ಅದಕ್ಕೆ ಅವು ಬ್ಲೌಸ್ ಎಲ್ಲ ಬರ್ತಾ ಇಲ್ಲ ನನಗೆ. ಸುಮಾರು ದಿವಸದಿಂದ ಐತ್ರಿ ಇದು. ಯಾವುದು ಸೀರಿಯಲ್ ಬಂದಿತ್ತಂದ್ರೆ ಪುಟ್ಟಗೌರಿ ಸೀರಿಯಲ್ ಬಂದಿತ್ತು ನೋಡ್ರಿ, ಅವಾಗ ತೊಗೊಂಡಿದ್ದಂಥದ್ದು ಸಾರಿ ಇದು. ಈ ಥರ ಸಾರಿದು ಬಾರ್ಡ್ರ್ ಸರಗಲ್ ಈ ಥರ ಬಂದಿತ್ರಿ ನೆಟ್. ಹಾಗೆ ಕೆಳಗಡೆ ಈ ಥರ ಇದೆ. ಪುಟ್ಟಗೌರಿ ಸೀರಿಯಲ್ ಬಂದಿತ್ತಲ್ಲ, ಪುಟ್ಟಗೌರಿ ಉಟ್ಕೋತಾ ಇದ್ರು. ಅದನ್ನ ನೋಡಿ ನಮ್ಮ ಸಿಸ್ಟರು ನಾವೆಲ್ಲರೂ ಒಂದೇ ಥರ ಸೇಮ್ ತೊಗೊಂಡಿದ್ದೀವಿ ಸಾರಿ. ಇದು ಹೆಂಗೆ ಅನ್ಸುತ್ತಂತ ಲುಕ್ ಕಾಣ್ತಾ ಇದೆ. ಆದರೆ ಒಂದು ಸ್ವಲ್ಪ ನೆಟ್ ಇದೆ ಕೆಳಗಡೆ. ಇದು ಭಾರ ಅನಿಸುತ್ತೆ. ನೆಟ್ ಪೂರ ಕೆಳಗಡೆ ಕೂಡ ನೆಟ್ ಇತ್ತಂದ್ರೆ ಚೆನ್ನಾಗಿರ್ತಿತ್ತು. ಇದು ವಜನ್ ಅನಿಸ್ತೈತೆ ನೋಡ್ರಿ. ಬರ್ರಿ, ಲೇಟ್ ಮಾಡೋದು ಬೇಡ, ಹೋಗೋಣ ಬರ್ರಿ. ಬಸ್ಸಿಗೆ ಟೈಮ್ ಆಗೈತಿ. ಬಸ್ ಹೋಗ್ತೀವಿ ರೀ ಬಿಜಾಪುರದಿಂದ. ಎಲ್ಲ ಹೋಗ್ತೀವಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗತ್ತೆ ನಿಮಗೆ. ಇವತ್ತಿನ ಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಹೊಂಟಿದ್ದೀನಿ ನೋಡ್ರಿ, ಬಿಜಾಪುರಕ್ಕೆ ಬಂದೀವ್ರಿ. ಬಿಜಾಪುರದಿಂದ ನಾವು ಎಲ್ಲೆಲ್ಲ ಹೋಗ್ತೀವಿ, ಹಾಗೆ ದೇವಸ್ಥಾನ ಯಾವ ಸೈಡ್ ಇದೆ. ಇದು ಬಿಜಾಪುರದಿಂದ 30 ಕಿಲೋಮೀಟರ್ ದೂರ ಇದೆ ಅಂತ. ಆಲ್ಮೋಸ್ಟ್ ಬಿಜಾಪುರ ಸೈಡ್ದವ್ರಿಗೆಲ್ಲ ಗೊತ್ತಿರ್ತೈತ್ರಿ. ಈ ಕಡೆ ನಮ್ಮ ಸೈಡ್ದವ್ರಿಗೆಲ್ಲ. ನಾನು ಅಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಮನೆಯವ್ರು ಎಲ್ಲರೂ ಹೋಗ್ತಾರೆ. ನಮ್ಮ ಅವ್ವಾರು ಹಾಗೆ ನಮ್ಮ ತಂಗಿಯವರು ಎಲ್ಲರೂ ಹೋಗ್ಯಾರ್ಕರೆ. ನಾನು ಮಾತ್ರ ಹೋಗಿದ್ದಿಲ್ಲ, ಫಸ್ಟ್ ಟೈಮ್ ಹೊಂಟೀನಿ. ಎಷ್ಟು ದೂರ ಇದೆ ಅಂತ. ಅದು ಬಿಜಾಪುರ ಮಗ್ಲೇ ಐತತ್ ನಾವು ಅಂದ್ಕೊಂಡಿದ್ದೀವಿ. ಸ್ವಲ್ಪ ದೂರ ಇದೆ ನೋಡ್ರಿ. ಇದು ರೈಲ್ವೆ ಹಳಿ ಬರ್ತಾ ಇದೆ. ರೈಲ್ವೆ ಹಳಿ ದಾಟಿ ಹೋಗೋದಿದ್ದ ಇರಂಗೆ ಕಾಣ್ತೈತ್ರಿ. ಇದು ಆಟೋಗಳು ಮಾತ್ರ ಹೊಂಟಿದಾವೆ ಆ ಸೈಡ್. ಬಸ್ಸಿಂದ ಇದು ಇದ್ದಂಗೆ ಕಾಣೋದಿಲ್ಲ ರೀ. ಅದು 30 ಕಿಲೋಮೀಟರ್ ಅಂದರೆ ಆಟೋದವ್ರು ಕೇಳ್ತಾ ಇದೆ ಎಷ್ಟು ದೂರ ಇದೆ ರೀ ಇದು, ಇನ್ನೂ ಎಷ್ಟು ದೂರ ಇದೆ. ಈಗ ನಾವು ಬಿಜಾಪುರ ಇನ್ನೂ ಇಲ್ಲೇ ಬಿಟ್ಟಿದ್ವಿ ರೀ, ಇನ್ನೂ ದೂರ ಐತ್ರಿ. ನೀವು ಎಷ್ಟು ಇದು ಮಾಡಾಕತ್ತೀರಿ ಅಂತ ಅನ್ನಕತ್ರಿ ಅವರು. ಅಂದ್ರಾಗನ ಇಲ್ಲಿ ಟ್ರಾಫಿಕ್ ಆಗೈತೆ ಅನ್ನಕತ್ರಿ. ನನ್ನ ಮಗ ಅನ್ನಕತ್ತನ ಏನೋ ಇರ್ಬೋದಪ್ಪ, ಅದಕ್ಕೆ ಟ್ರಾಫಿಕ್ ಆಗೈತೆ ಅಂತ ನಾನು ಅಂತ ಇದ್ದೆ ರೀ ಅವನಿಗೆ. ರೈಲ್ವೆ ಬರ್ಬೋದು, ಬರ್ತೈತೆ ಅಂಥೇಳಿ ಟ್ರಾಫಿಕ್ ಬಿದ್ದೈತೆ ಅಂತ ಇಲ್ಲ ಮಾಲಿಲ್ಲ. ವಾಹನಗಳು ಬಂದಿರ್ತಾವೆ, ಗಾಡಿಗಳು ಅಂತ ಇಂಥದ್ದು ಏನೋ ಸಾಮಾನು.
ಹೋಗಿದ್ನೆ ಮತ್ತು ಅದೇನೋ ವಂಶಾವಳಿ ಎಲ್ಲ ಹಚ್ಚಿಕೊಡ್ತೀನಿ ಮೇಡಮ್ ಏನೇನು ಮಾಡ್ಯಾವ ನೋಡ್ರಿ ಅಂತ ಆಫೀಸ್ಗೆ ಹೋಗಿ ಒಟ್ಟು ಬರತ್ತೀನಿ ನೋಡಿ ಸೂಟಿ ಬಂದಿಲ್ಲ ದೀಪಿನ ಹಚ್ಚ ಇಲ್ಲ ನೆನ್ನ ನಾನು ಲಗುನೇ ಬಂದೇನೆ ಮನೆಗೆ ಅದ ಏನೋ ಫೋನೇ ಹಚ್ಚಿಲ್ಲ ಏನಾದ್ರು ಇಸ್ರಾಯಿ ನಾವು ಏನು ನನಗೆ ತಡಿ ಇವಾಗದ ನಡೆದವ ನೋಡೋಣ ಮತ್ತೆ ಯಾವಾಗ ಹಚ್ಚದಾತ ಹಚ್ತೀನಿ ಹಚ್ಚಿ ಕೇಳ್ತೀನಿ ಏನೇನಂತಾನ ಕೇಳಿದ್ಮೇಲೆ ಹೇಳ್ತೀನಿ. ಟ್ರೈನ್ ಹೋಯ್ತ್ರಿ, ಅದು ಮಾಲಿನ ಟ್ರೈನ್ ಇತ್ರಿ. ಅದಕ್ಕೆ ನನ್ನ ಮಗ ಮಂದಿ ಇರಂಗಿಲ್ಲ, ನನ್ನ ಮಮ್ಮಿ ಅದ್ರು ನಾನು ಒಂದು ಸಲ ಹೋಗಿಲ್ಲಲ್ಲ. ಎಷ್ಟು ದೂರ ಐತಿ ಇದು ದಾರಿ, ಹಂಗೆ ರೈಲ್ವೆ ಹಳಿ ಕಾಣ್ತಾ ಇತ್ತು. ಅವನು ಮಾತಾಡ್ತಾ ಇದ್ದಾರಿ, ಇನ್ನ ಎಷ್ಟು ದೂರ ಐತೇನೋ ಮಮ್ಮಿ ರೈಲ್ವೆ ಹಳಿ. ನಾವು ಹೋದಂಗೆ ಹಂಗೆ ಸೈಡ್ ಬರ್ತಾ ಇದೆ ಅಲ್ಲ. ಇದು ಇಂಡಸ್ಟ್ರಿ ಏರಿಯಾ ನೋಡ್ರಿ. ಇದು ಹೊರಗಡೆ ಪೂರ ಇಂಡಿ ಬೈಪಾಸ್ ಇಂಡಸ್ಟ್ರಿ ಏರಿಯಾ ಅನ್ಬೋದು. ನಾನು ಬಂದಿನ್ರಿ ಇಂಡಸ್ಟ್ರಿ ಏರಿಯಾಕ್ಕೆ, ಆದ್ರೆ ಆ ಸೈಡ್ ಗಾಂಧಿ ಚೌಕ್ದಿಂದ ಗೋಲ್ ಗುಮ್ಮಟದಿಂದ ಬೈಪಾಸ್ಲೇ ಬಂದಿದ್ದೀವ್ರಿ. ಈ ಕಡೆ ರೈಲ್ವೆ ಹಳಿ ಮ್ಯಾಗಿಂದ ಬಂದಿದ್ದಿಲ್ಲ. ನಾನು ಕಿರಾಣಿ ಮಾಲ್ ಹಾಕ್ಲಕ್ಕೆ ಒಂದು 2-3 ಸಲ ಹೋಗಿನ್ರಿ. ಇಂಡಸ್ಟ್ರಿ ಏರಿಯಾ ದೊಡ್ಡ ಏರಿಯಾ ಐತ್ರಿ ಇದು. ಈಗೇನು ನಮ್ಮ ಗಾಂಧಿ ಚೌಕ್ನ್ಯಾಗ ಮಾರ್ಕೆಟ್ನ್ಯಾಗ ಅಂಗಡಿಗಳ್ದಾವ್ರಲ್ಲ, ಮೊದಲೆಲ್ಲ ಇವೆಲ್ಲ ಫಸ್ಟ್ ಗಾಂಧಿ ಚೌಕ್ನ್ಯಾಗ ಐತ್ರಿ. ಈಗ ಈ ಕಡೆ ಅಲ್ಲಿ ಭಾಳ ಜಾಗ ಅಡ್ಜಸ್ಟ್ ಆಗ್ಲಾರ ಬೆಟ್ಟಕ್ಕೆ ವಾಹನಗಳು ಭಾಳ ದೊಡ್ಡ ವಾಹನಗಳು ಮಾಲಿಂದ ಅಡ್ಜಸ್ಟ್ ಆಗ್ಲಾರ ಬೆಟ್ಟಕ್ಕನ ಇವಾಗ ಏನೈತಿ ಇಲ್ಲಿ ಇಂಡಸ್ಟ್ರಿ ಏರಿಯಾಕ್ಕೆ ಶಿಫ್ಟ್ ಮಾಡ್ಯಾರ ನೋಡ್ರಿ. ದೊಡ್ಡ ಗೋಡನ್ಗಳು ಅದಾವ್ರಿ, ಎಲ್ಲ ಥರದ ಅಂಗಡಿಗಳು ಅದಾವ್ರಿ ಇಲ್ಲಿ. ನಾನು ಒಂದು 2-3 ಸಲ ಬಂದಿದ್ದೆ ರೀ. ಬೈಕ್ ಮ್ಯಾಗ 1-2 ಸಲ ಹೋಗೀನಿ ರೀ. ಒಂದು ಸಲ ಕಾರ್ ಒಳಗಡೆ ಹೋಗಿರ್ಬೋದು. ಒಂದು ಸಲ ಏನೈತಿ ಮಾಲ್ ಇಲ್ಲಿ ನಮ್ಮ ಹಳ್ಳಿ ಒಳಗಿಂದನ ಮಾಲ್ ಹೋಗಿತ್ತು ರೀ ಅಲ್ಲಿ. ಅವಾಗ ನಾನು ಕಿರಾಣಿ ಐಟಮ್ ಹಾಕ್ಕೊಂಬಂದಿದ್ದೆ. ಈಗಂತೂ ಹೋಗಲ್ಲ ರೀ, ಈ ಗಾಡಿಗಳು ಬರ್ತಾವ್ರಿ ಈಗ. ಫಸ್ಟ್ ಅವಾಗ ಹೋಗಿದ್ದೆ ನಾನು. ಹೇಳ್ತಾ ಇದ್ದೆ, ಏನು ಮಮ್ಮಿ ಇಷ್ಟು ದೊಡ್ಡ ಅಂಗಡಿ ಅದಾವಲ್ಲ ತನ್ನತ್ತಿದ್ದಾರೆ ನನ್ನ ಮಗ. ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಇಂಡಸ್ಟ್ರಿ ಏರಿಯಪ್ಪ ಇದು, ಹೊರಗಡೆ ಮಾಲ್ ಜಾಸ್ತಿ ಮಾಲ್ ಅಲ್ಲಿ ಹಿಡ್ಸಂಗಿಲ್ಲತ್ತೀರಿ, ಇಲ್ಲಿ ತೊಗೊಂಬಂದ ಗೋಡನ್ಗತ್ಲೆ ಮಾಡಿರ್ತಾರೆ. ಅಲ್ಲಿ ಗಾಂಧಿ ಚೌಕ್ದನ್ಕಿತ್ತಲೂ ಇಲ್ಲಿ ಮತ್ತೆ 5 ರೂಪಾಯಿ ಕಡಿಮೆ ಆಗ್ತೈತೆ ನೋಡ್ರಿ. ಯಾರಾದರೂ ಐಟಮ್ ಮನೆಗೆ ಐಟಮ್ ಜಾಸ್ತಿ ತೊಗೊಂಡು ಒಂದೊಂದು ಕ್ವಿಂಟಲ್ ಗಟ್ಟಲೆ ಹಿಂಗೆ ಅಕ್ಕಿ ಮತ್ತು ಬೇಳೆ ಈ ಥರ ಯಾರಾದ್ರೂ ಕಿರಾಣಿ ವ್ಯಾಪಾರ ಮಾಡೋರಿಗೆ ಇಲ್ಲಿ ಇಂಡಸ್ಟ್ರಿ ಏರಿಯಾದಾಗ ಕಡಿಮೆ ಒಳಗಡೆ ಸಿಗ್ತಾವೆ ನೋಡ್ರಿ. ನೋಡಿ ನಾವು ಹಾಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಹಳಿ ಕಾಣ್ತಾನೆ ಇದೆ ರೀ. ಅದು ಸೈಡ್ ರೋಡ್ ಸೈಡ್ ಇದೆ. ಅದು ಏನೋ ನೀರಿಂದ ಪೈಪ್ಲೈನ್ ಹಾದೈತೆ ಅಂತ ಇದ್ರಿ ಅವರು. ನೀರು ಹಿಂಗೆ ಇದು ಆಗ್ತೈತೆ ಸಪ್ಲೈ ಮಾಡಿದ್ರಿ. ಅದು ಒಂದು ಪೂರ ಕಾಣ್ತಾ ಇದ್ದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ದೂರಿಂದ ವಿಡಿಯೋ. ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿರಿ. ಇನ್ನು ಅವರೆಲ್ಲ ಮುಂದ್ಗಡೆ ಹೋಗಿದ್ದಾರೆ, ನಾವು ಹಾಗೆ ಹೋಗ್ತಾನೆ ಇದ್ದೀವಿ, ಬರ್ತಾನೆ ಇಲ್ಲ ಅಂತ ನಾನು ಅಂತ ಇದ್ದೆ. ಇನ್ನು ಸ್ವಲ್ಪ ದೂರ ಐತ್ರಿ ಆಟೋದವ್ರು ಅನ್ನತ್ರಿ. ಹಾಗೆ ಮಾತಾಡ್ಕೋತ ಹೊಂಟಿದ್ದೆ ನೋಡಿ. ಇಂಡಸ್ಟ್ರಿ ಏರಿಯಾ ನೋಡ್ರಿ ಎಷ್ಟು ವಿಶಾಲವಾಗಿರ್ತ್ರಿ. ಈ ಕಡೆ ಹೊರಗಡೆ ನಾನು ಅಂತ ಇದೆ ಎಷ್ಟು ಚಂದ ಐತ್ರಿ. ಈ ಕಡೆ ಅಷ್ಟೇ ಗದ್ಲಿಲ್ಲ, ಏನೂ ಇಲ್ಲ, ಎಷ್ಟು ಸೈಲೆಂಟ್ ಕಾಣ್ತೈತಲ್ಲ ಅಂತ ಅಂತ. ಇದು ಒಂದು ಊರು ಐತೆ ಏನ್ರಿ? ಇಲ್ಲ ರೀ, ಅದೋ ಬಿಜಾಪುರದನೇ ಇಂಡಸ್ಟ್ರಿ ಏರಿಯಾ ಐತ್ರಿ ಹೊರಗಡೆ ಇದು. ಅಲ್ಲಿ ಸೈಟ್ ತೊಗೊಂಡು ಮನೆ ಹಾಕ್ಕೊಂಡು ನಿಂತವ್ರ ಅದಾರೆ. ಹಾಗೆ ಹೋಟೆಲ್ಗಳು ಈ ಥರ ಇಟ್ಟಂಗಿ ಬಟ್ಟೆ ಐತೆ ನೋಡ್ರಿ. ಇಟ್ಟಂಗಿ ಕೆಲಸ ಮಾಡೋರಿ ಸೈಟ್ಗಳು ತಂತಂದು ಅವರು ಕೆಲಸ ಮಾಡೋಕೆ ಹಿಂಗೆ ಜಾಗ ತೊಗೊಂಡು ಮಾಡ್ಯಾರಿ ಅಂತೇಳಿ. ಇನ್ನೊಬ್ರು ನಮ್ಮ ಮಗ್ಳು ಆಂಟಿ ಕೂತಿದ್ರಿ, ಅವ್ರು ಹೇಳಕತ್ತೀರಿ. ಅವರು ಜಾಸ್ತಿ ಹೋಗ್ತಾರತ್ರಿ ಅಂತ ಇವ್ರಿಗೆ ಹೋಗೋರು ಐತ್ರಿ. ಆಟೋದವ್ರಿಗೆ ಹೇಳಕತ್ತಿದ್ರಿ. ಚಂದ ಐತೆ ನೋಡ್ರಿ, ಯಾಕೆ ವಿಡಿಯೋ ಮಾಡ್ಕೊಳತ್ತೀರಿ ಅಂತಂದರೆ ನನ್ನ ವಿಡಿಯೋ ನೇಚರ್ ಚಂದ ಐತ್ರಿ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ನೋಡ್ರಿ. ಹಿಂಗೆ ಮಾತಾಡ್ಕೋತ ಹೊಂಟಿದ್ದೀವಿ ರೀ. ನಮ್ಮ ತಂಗಿ ಫೋನ್ ಹಚ್ತಾ ಇದ್ದವು, ಎಲ್ಲಿದ್ದೀರಿ ಅಕ್ಕ, ಇನ್ನೂ ಎಲ್ಲಿದ್ದೀರಿ ಅಂತ ಇದ್ದಾರೆ. ಇನ್ನೊಂದು ಸ್ವಲ್ಪ ದೂರ ಇದ್ದೀವ, ಇಂಡಸ್ಟ್ರಿ ಏರಿಯಾ ಕಂಪ್ಲೀಟ್ ಮುಗ್ದೈತಿ, ಇನ್ನೊಂದು ಸ್ವಲ್ಪ ದೂರ ಅದೀವಿ. ಅವ್ರಿಗೆ ಆಟೋದವ್ರು ಕೇಳ್ತಾ ಇದೆ, ಯಾವ ಊರು ಇದು, ಇನ್ನು ಯಾವ ಊರು, ಇನ್ನು ಊರು ಹತ್ತಂಗಿಲ್ಲ ರೀ. ನಾವು ದ್ಯಾಬೇರಿಗೆ ಆಲ್ಮೋಸ್ಟ್ ಬಂದೀವಿ ನೋಡ್ರಿ. ಇವಾಗ ದ್ವಾರ ಬಾಗಿಲು ಕಾಣ್ತಾ ಇದೆ, ಎಷ್ಟು ಚಂದ ಐತೆ ನೋಡ್ರಿ. ಇನ್ನದು ಗುಡಿ ಇನ್ನೂ ದೂರ ಇದೆ ರೀ, ಅದು ದ್ವಾರ ಬಾಗಿಲು ಕಾಣ್ತಾ ಇದೆ ನೋಡ್ರಿ. ಇವಾಗ ಅವ್ರು ಹೇಳಿದ್ರಿ, ಇನ್ನು ನಾವು ದ್ಯಾಬೇರಿಗೆ ಹೋಗ್ತೀವ್ರಿ, ಇನ್ನು ಸಮೀಪ ಬಂದೀವ್ರಿ ಅಂತಂದರೆ ನೋಡ್ರಿ ಎಷ್ಟು ಚಂದ ಐತ್ರಿ ಈ ಕಡೆ ನೇಚರ. ಹಾಗೆ ಆಟೋದಲ್ಲಿ ಕೂತು ಒಂದಿನ ಎಂಜಾಯ್ ಮಾಡ್ದಂಗೆ ಆಯ್ತು ರೀ. ಹೊರಗಡೆ ಬಂದು ಗಾಳಿ ನಮ್ಮ ಬಿಜಿ ಟೈಮ್ದಾಗ ಎಲ್ಲಿ ಹೋಗೋಕ್ಕಾಗಲ್ಲ. ಒಂದಿನ ಹೋದಾಗ ಈ ಥರ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ರಿ ವಿಡಿಯೋ. ನೋಡಿ ದ್ರಾಕ್ಷಿ ಎಲ್ಲ ಇವಾಗೆಲ್ಲ ದ್ರಾಕ್ಷಿ ಕಟಿಂಗ್ ಮಾಡಿದ್ದಾರೆ. ಯಾವ ಥರ ಕಾಣ್ತಾ ಇದೆಯೋ ಗಿಡಗಳೆಲ್ಲ ಬೈಲ್ರಿ. ನಮ್ಮ ಸೈಡ್ ಏನೈತಿ ಹಸಿರು ಕಾಣ್ತಾ ಇತ್ತು. ಬಂದೀವಿ ನೋಡ್ರಿ ಇವಾಗ ಗುಡಿಗೆ ಬಂದು ಅಲ್ಲಿ
ಗುಡಿಗೆ ಬಂದಿವ್ರಿ. ನಮಸ್ಕಾರ ಹಾಕ್ತಾಯಿದ್ರು. ಈ ಮರಿಗೋಳ ಇಲ್ಲಿ ಇದು ಮಾಡ್ತಾರೆ ದೇವರಿಗೆ. ಈ ದೇವರಿಗೆ ಬಾಣ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಇಲ್ಲಿ ಬ್ಯಾಳಿ ಬಾಣ ಕೊಟ್ರಿ ನಮ್ಮ ತಂಗಿ ಅರ್ಥ ಮಾಡ್ಕೊಂಡು ಬಂದಿದ್ರಿ. ಅದು ಕೂಡ ವಿಡಿಯೋ ಮಾಡ್ಕೊಂಡೀನಿ ರೀ. ಇವತ್ತು ನೋಡ್ರಿ ಎಲ್ಲ ದೇವರಿಗೆ ಇಷ್ಟ ಥರ ಮರಿಗಳು ತೊಗೊಂಡು ಬಂದು ದೇವಸ್ಥಾನದ ಎಷ್ಟು ಜನ ಜಾಸ್ತಿ. ನಾನು ಅಲ್ಲಿ ಕೆಳಗಡೆ ಕೂತಿದ್ದೀನಿ ರೀ. ಒಬ್ಬ ಕೆವಿ ಕೈಯಾಗ ಮೊಬೈಲ್ ಕೊಟ್ಟಿದ್ದೆ ರೀ. ಆಕಿನ ವಿಡಿಯೋ ಮಾಡ್ಕೊಂಡು ಬಂದ. ನಮ್ಮ ತಂಗಿ ಮಗನ ತೊಗೊಂಡು ಕೂತಿದ್ದೆ ರೀ. ಅವ್ನಿಗೆ ತುಂಬಾ ಸೆಕೆ ಆಗ್ತಾಯಿತ್ತು. ಅಳ್ತಾ ಇದ್ರಿ ಅವನು. ನಾನೊಂದು ಜಾಗ ಕೂತ್ಕೊಂಡು ಅವನಿಗೆ ಮಲಗಿಸ್ತಾ ಇದ್ದೆ ನೋಡ್ರಿ. ತೊಡೆ ಮೇಲ್ಗಡೆ ಕೂತ್ಕೊಂಡು ಮಲಗಿಸಿದ್ದೆ. ಅದಕ್ಕೆ ಒಂದು ಅವಿಕಾಯ ಕೊಟ್ಟಿದ್ದಾರೆ ಮೊಬೈಲ್ ಹಾಕಿ ಹಂಗೆ ವಿಡಿಯೋ ಮಾಡ್ಯಾಳೇನೋ ರೀ. ಈ ಥರ ಕಾಣ್ತಾ ನೋಡಿ. ವಾಗ್ದೇವಿ ದೇವಸ್ಥಾನ ನೋಡ್ರಿ. ಬಂದೀವಿ ನೋಡ್ರಿ. ಅಮ್ಮನ ದರ್ಶನ ಮಾಡ್ಕೊರಿ ನೀವು ಕೂಡ. ಏನೋ ನಮ್ಮ ಬೇಡಿಕೆಗಳಿದ್ರು ಈಡೇರಿಸುವಂಥ ಸನ್ನಿಧಾನ ಆತ್ರಿ ಇದು. ನಾನು ಒಂದು 2-3 ವಿಡಿಯೋ ನೋಡಿದ್ದೆ ರೀ. ಸಿಸ್ಟರ್ಗಳು ಹಾಕಿ ನನಗೆಲ್ಲರೂ ಈ ದೇವಿಗೆ ಹೋಗಿ ದರ್ಶನ ಮಾಡ್ರಿ, ಒಳ್ಳೇದಾಗ್ತೈತಿ ನಿಮ್ಗೆ ಅಂತಂದಿದ್ರು. ನೋಡಬೇಕು ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಆದರೂ ನಾನಂತೂ ಏನು ಬೇಡ್ಕೊಂಡು ಬರೋಂಗಿಲ್ಲ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಮೀರಿ ನಮ್ಮ ಹಣೆ ಬರ್ದಾಗ ಏನಿರ್ತೈತಿ ಅದೇ ಹಾಗೆ ಆಗ್ತೈತಿ. ಎಲ್ಲ ಕಡೆನೂ ನಾನು ಮಾಡಿ ನನ್ನ ಕೈಲೇ ಆದಷ್ಟು ಸಹಾಯ ಮಾಡ್ತೀನಿ ಹೊರತು ಈ ದೇವರಿಗೆ ಇಷ್ಟದ ಹರಕೆ ಕಟ್ಕೊಂಡು ನನಗೆ ಮಾಡುವಂಥ ಶಕ್ತಿ ಕೊಡಲಿ ಆ ಅಮ್ಮ ಅಂತ ಬೇಡ್ಕೊಂಡು ಬಂದಿದ್ದೇನೆ. ಹಾಗೆ ಹರಕೆಗೆ ನಾನೇನು ಕಟ್ಕೊಂಡಿಲ್ಲ. ಮುಂದೆ ಯಾವಾಗಲಾದರೂ ನೋಡ್ಬೇಕಂತ ಅಂದ್ಕೊಂಡೀನಿ. ಇವಾಗ ನೋಡ್ರಿ ನಮಸ್ಕಾರ ಹಾಕ್ತಾ ಇದ್ದಾರೆ. ಅಲ್ಲಿ ಕೂತಲ್ಲೇ ವಿಡಿಯೋ ಮಾಡ್ಕೊಂಡೀನಿ. ಸ್ವಲ್ಪ ನಮ್ಮ ತಂಗಿ ಫ್ರೆಂಡ್ಸು ಎಲ್ಲರೂ ಕೂತಿದ್ರಿ. ಇಲ್ಲಿ ಹುಡುಗನ ತೊಗೊಂಡು ನಾನು ನೆರಳಿತ್ರಿ ಸ್ವಲ್ಪ ಅಲ್ಲಿ ಕೆಳಗಡೆ ಕೂತಿದ್ದೆ. ತೊಗೊಂಡು ಮನ್ಕೊಂಡು ಅವನು ಕೂಡ ನಮಸ್ಕಾರ ಹಾಕ್ತಾಯಿದ್ರು. ಅವ್ರು ನಮ್ಮ ತಂಗಿ ಗಂಡ ಹಾಕಿದ. ಆಕೆಗೆ ಸಿಜರ್ ಆಗಿತ್ತಲ್ಲ, ಆಕೆ ಹಾಕಲ್ಲ ರೀ. ನಮಸ್ಕಾರ ಆಕೆ ಹಾಕ್ಲಿಲ್ಲ ರೀ. ಆಕೆ ಗಂಡ ಹಾಕೋತ ಬರ್ತಾಯಿದ್ದ. ಹಾಗೆ ಅವರು ಬ್ಯಾಟಿ ಮಾಡಬೇಕು ಅಂದರೆ ಸ್ವಲ್ಪನಾದರೂ ಒಂದು 5 ಹೆಜ್ಜೆ ಆದರೂ ನಮ್ಮ ಸೇವೆ ಇದು ಮಾಡಬೇಕು, ನಮಸ್ಕಾರ ಹಾಕಬೇಕತ್ತು ನಾನು ಇವಾಗ ತೋರಿಸ್ಕೊಂಡು ಬರ್ತಾಯಿದ್ದಾರೆ. ಅವರು ನಮಸ್ಕಾರ ಹಾಕಬೇಕತ್ತೆ. ನಾನು ಇಲ್ಲೇ ಕೂತ್ಕೊಂಡಲ್ಲೇ ಅವನು ಚೋಟುನ ಆಡಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಬ್ಯಾಗ್ ಇಟ್ಟು ಹೋಗಿದ್ರು. ನಾನು ಕೆಳಗಡೆ ಕುಂಡ್ರನ ಬ್ಯಾಗ್ ಇಟ್ಕೊಂಡು ಕೂತಿದ್ದೆ. ಅವನಿಗೆ ತುಂಬ ಸೆಕೆ ಆಗ್ತಾಯಿತ್ತು. ಯಾವಾಗೂ ಹೊರಗಡೆ ಬಂದಿಲ್ಲ ಬಿಸಿಲಲ್ಲಿ ಅಂತೇಳಿ. ಒಮ್ಮೆ ಹೊರಗಡೆ ಬರೋಣ ಹುಡುಗರಿಗೆ ಇದು ಆಗಾಗ್ತಿದೆ. ಎಲ್ಲರೂ ಮಾಜ ತೊಗೊಂಡು ಬಂದು ಕುಡಿತಾ ಇದ್ರಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ನೋಡ್ರಿ. ನಮಸ್ಕಾರ ಹಾಕೋತು. ನಮ್ಮ ತಂಗಿ ಮಗ ಅವನು ದೊಡ್ಡವ ಅದಾನ್ರಿ. ಇವಾಗ 4ನೇತಿ ಹೋಗ್ಬೇಕು ಸ್ಕೂಲಿಗೆ. ಅವನ ಗ್ಯಾಪ್ ತುಂಬಾ ಗ್ಯಾಪ್ ಆಗಿ ಮತ್ತೆ ಈಗ ನಮ್ಮ ತಂಗಿ ಮತ್ತೆ ಡೆಲಿವರಿ ಆಗೈತ್ರಿ. ಈಗ 5 ತಿಂಗಳ ರೀ. ಇನ್ನು 5 ತಿಂಗಳ ಕಂಪ್ಲೀಟ್ ಆಗಿಲ್ಲ ರೀ. ಇನ್ನು ಚಿಕ್ಕದೈತ್ರಿ ಪಾಪು. ಇನ್ನು ನೋಡ್ರಿ ಯಾವ ಥರ ಬರ್ತಾಯಿದೆ. ನನ್ನ ಮಗ ಕೂಡ ಇದ್ದಾನ್ರಿ ಅಲ್ಲಿ. ಅಷ್ಟರು ಅವರು ಸುತ್ತ ಹಾಕ್ತಾ ಇದ್ದಾರೆ ನಮಸ್ಕಾರ. ನಮ್ಮ ತಂಗಿಗೆ ಸಾರಿ ಉಟ್ಕೊಳಂಗಿಲ್ಲ ರೀ ಯಾವಾಗೂ ಕೂಡ. ಈಗ ಪಾಪುಂದ ಡೆಲಿವರಿ ಆಗಿತ್ತು ಅಂತೇಳಿ ಇಲ್ಲಿ ಜನ ಎಲ್ಲ ಇರ್ತಾರೋ ಡ್ರೆಸ್ ಹಾಕ್ಕೊಂಡು ಮತ್ತು ಹಾಲು ಕುಡಿಸ್ಬೇಕಾದ್ರೆ ತೊಂದರೆ ಆಕೈತೆ ಅಂತೇಳಿ ಸಾರಿ ಉಟ್ಕೊಂಡು ಬಂದಾರೆ. ಆಕೆಗೆ ಹಿಡ್ಕೊಳಕ್ಕೇ ಆಗ್ತಾಯಿಲ್ಲ ರೀ. ಸಾರಿ ಪೂರ ಕೆಳಗಡೆ ಪದರ ಎಲ್ಲ ಎಳ್ದಾಡ್ತಾ ಇತ್ತು. ಹಾಗೆ ಸುತ್ತ ಹಾಕ್ತಾ ಇದ್ದಾರೆ. 5 ಸುತ್ತ ಹಾಕ್ಬೇಕು. 2 ಸುತ್ತ ಹಾಕಿರಿ ಅವರು. ನನಗೂ ನೆನಪಿಲ್ಲ ರೀ. ಶುಕ್ರವಾರದ ವಿಡಿಯೋ ರೀ ಇದು. ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ನೋಡ್ರಿ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗಿದ್ದೀವಿ ರೀ. ಇಲ್ಲಿ ಗಂಡ್ಮಕ್ಳು ಒಂದು ಸೈಡ್ ಹೋಗ್ತಾರೆ ಆ ಕಡೆ ದೇವಿಗೆ. ಹೆಣ್ಮಕ್ಳು ಅಲಾವ್ ಇಲ್ಲತ್ರಿ ಇಲ್ಲಿ ಒಳಗಡೆ. ಮೊದಲೆಲ್ಲ ಇದು ದೇವಸ್ಥಾನ ಭಾಳ ಚಿಕ್ಕದಾಗಿದ್ದು ಅಂತೇಳಿ ನಮ್ಮ ತಂಗಿ ಹೇಳ್ತಾ ಇದ್ರು. ಅವಾಗೆಲ್ಲ ನಾವೆಲ್ಲ ಸಣ್ಣವ್ರಿದ್ದೀವಿ ಒಳಗಡೆನೆ ಹೋಗಿದ್ದೀವಕ್ಕ. ಇವಾಗ ಈ ಕಡೆ ಬೇರೆ ಮಾಡಿದ್ದಾರತ್ತ ಹೇಳ್ತಾ ಇದ್ದಾರೆ ಅಕ್ಕಿ. ನೋಡಿ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು CC ಕ್ಯಾಮ್ರಾದಲ್ಲಿ ಇಲ್ಲಿ ಟಿವಿಯಲ್ಲಿ ಕಾಣ್ತಾ ಇದೆ ನೋಡ್ರಿ. ಬೇಕಾದ್ರೆ ಕ್ಯಾಮ್ರಾಗಳು ಇದಾವ್ರಿ. ವಿಡಿಯೋ ಮಾಡಬೇಡ್ರಿ ಅಂತ ಅವ್ರು ಹೇಳ್ತಾ ಇದ್ರು. ಆದರೂ ಕೂಡ ನಮ್ಮ ತಂಗಿ ಮಗ ಮೊಬೈಲ್ ಹಿಡಿದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನ್ರಿ. ನಾನು ಒಳಗಡೆ ಹೋಗಿಲ್ಲ ರೀ. ಇನ್ನು ನಾವೆಲ್ಲ ಹೋಗಬೇಕು ಅಂತೇಳಿ ಅವನೇ ಸ್ವಲ್ಪ ಮಾಡ್ಕೊಂಡು ಬಂದಿದ್ದಾನೆ ನೋಡ್ರಿ. ಅಲ್ಲಿ CC ಕ್ಯಾಮ್ರಾ ಅದಾವತ್ತೆ ತೋರಿಸ್ತಾ ಇದ್ದಾರೆ ಹಿಡಿದು ಮೊಬೈಲ್ ಹಿಡಿದು. ಇಲ್ಲಿ ನೋಡ್ರಿ ಇವರಿಗೆ ಆಯಿಲ್ ಮಾಡಕತ್ತಾರೆ ಎಲ್ಲರೂ. ಹಾಕಿಬಿಡು ಅರ್ಬಿ ಹಾಕಿ ಅದಕ್ಕೆ ಹಂಗ ಕಾಣಕತ್ತೈತಿ. ಅವ್ ಬ್ಯಾಡ್ರಿ ಅವ್ ಬೇಡ. ಸುಮ್ ಒಂದು ಗಾಡಿ ಹಾಕಿ ತೆಗಿತಾರೆ ಹೊಸಕ್ಕೆ. ಅದು ಕಾಕೊಂಡು ಬ್ಯಾಗ್ ತಂದು ಕೊಡ. ಬ್ಯಾಗ್ನಾಗ ಇರ್ತಾವೆ.
ಬಂಗಾರ ಹಾಕ್ರಿ ಅವನಿಗೆ ಬಂಗಾರ ದೊಡ್ಡವಾಗ ಹಾಕ್ರಿ ಐರಿ ಮಾಡಿಸ್ಕೊಂಡು ಅವನಿಗೆ ದೊಡ್ಡವನಿಗೆ ಎಲ್ಲರೂ ದುಡ್ಡು ಕೊಡ್ತಾ ಇದ್ದಿಲ್ಲ ರೀ ನಮ್ಮ ತಂಗಿ ಮಗನಿಗೆ. ಸಣ್ಣವನ ಕೈಯಾಗ ಅವ್ರ ಮಮ್ಮಿ ಕೈಯಾಗ ಕೊಡಾಕತ್ತಾನ. ಎಲ್ಲರೂ ಅವ್ರ ಅತ್ತೆ ಆಗೋರದು ನೀನು ದೊಡ್ಡವನಾಗಿದ್ದೀನಿ ನೀನು ಕೊಡೋಂಗಿಲ್ಲ ಅಂತ ಅನ್ನತ್ತಿದ್ರಿ. ಅಲ್ಲಿದ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ದೇವ್ರ ಸನ್ನಿಧಾನಕ್ಕೆ ಅವರು ಎಡಿ ತಗೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ಗಂಡ್ ಮಕ್ಳು ಅಷ್ಟೇ ಹೋಗ್ತಾರ ತಂದಿದ್ದೆ ಅಲ್ರಿ ಮೊದ್ಲೆ ನೋಡ್ರಿ. ಬೇಕಾದ್ರೆ ಈಗ ಒಳಗಡೆ ಗಂಡ್ ಮಕ್ಳು ಅಷ್ಟೇ ಹೋಗ್ತಾರೆ. ದೇವಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ. 2 ಮೂರ್ತಿಗಳು ಇದಾವ್ರಿ. ಇದು ಒಳಗಡೆ ಹೆಣ್ಮಕ್ಳಿಗೆಲ್ಲ ಇಲ್ಲ ನೋಡ್ರಿ. ದ್ವಾರ ಬಾಗಿಲು ನೋಡ್ರಿ ಎಷ್ಟು ಚಂದ ಕಾಣ್ತೈತಿ. ನನ್ನ ಮಗ ಒಳಗೆ ಹೋಗ್ಯಾನ್ರಿ. ಕಾಯಿ ಒಳಗಡೆನೆ ಇದು ಮಾಡ್ಕೊಂಡು ಬಂದು ಹೊರಗಡೆ ಹೊಡಿತಾರಿ ಕಾಯಿ. ದೇವ್ರಿಗೆ ಉಡಿ ತುಂಬ್ಲಕ್ಕ ಮತ್ತು ಬಳಿ ಹೀಗೆ ಸಾರಿ ಎಲ್ಲ ಏನು ಹತ್ತೈತೆ ಎಲ್ಲ ತೊಗೊಂಡು ಹೋಗಿದ್ರಿ. ಎಲ್ಲ ಅಲ್ಲಿ ಒಳಗಡೆ ಕೊಟ್ಟು ದೇವಿಗೆ ಎಡಿ ಇದು ಮಾಡಾಕತ್ತಾರಿ. ಗಾಡಿಗೆ ದೇವಿ ಮೇಲ್ಗಡೆ ಹಾಕಿರುವಂಥ ಹೂವಿನ ಹಾರ ಎಲ್ಲಾನು ಕೊಟ್ರಿ. ಅವರು ಬರೋ ಮುಂದಾನ ಎಲ್ಲ ತೊಗೊಂಡು ಬಂದ್ರಿ ಹೊರಗಡೆ. ಇವಾಗ ನೋಡ್ರಿ ಇಲ್ಲಿ ದೇವಸ್ಥಾನದಾಗ ಇಲ್ಲಿ ಒಬ್ರು ಇವರು ಕಾಯಿ ಒಳಗಡೆ ಅಲಾವಿಲ್ಲ ಹೆಣ್ಮಕ್ಳಿಗತ್ತೆ ಹೇಳ್ತಾ ಇದ್ರಿ. ಇಲ್ಲಿ ಕುರ್ಚಿ ಮ್ಯಾಗ ಕೂತಿದ್ರಿ ನೋಡ್ರಿ ಅವರು. ನೋಡ್ರಿ ಅಮ್ಮನ ದರ್ಶನ ಮಾಡ್ಕೊರಿ. ನಾವು ದೂರಿಂದನ ನಾನೇ ವಿಡಿಯೋ ಮಾಡಿನ ಕರೆ ಆದ್ರೂ ಸ್ವಲ್ಪ ದೂರ ಇತ್ತು, ಹಾಗೆ ವಿಡಿಯೋ ಮಾಡ್ಕೊಂತೀನಿ ನೋಡ್ರಿ. ಇಲ್ಲಿ ಹೆಣ್ಮಕ್ಳಿಗಿಲ್ಲ ಮೊದಲೆಲ್ಲ ಹೋಗಿ ಅಲ್ಲಿ ಬಿಟ್ಟು ಕಾಯ್ದು ಬಂದೀವಿ ನಾವು. ಈಗ ಶುಕ್ರವಾರ ಮಂಗಳವಾರ ಬಿಡಂಗಿಲ್ಲ, ನಡು ಬಿಡ್ತಾರ. ಉಳ್ಕ ಟೈಮಿಗೂ ಒಳಗೆ ಬಿಡಂಗಿಲ್ಲ. ಅಲ್ಲಿ ತನಕ ಬಿಡ್ತಾರ. ಅವಾಗ ಇದೇನೂ ಇರಲಿಲ್ಲ ಗೇಟ್. ನಾವು ಅಲ್ಲಿ ಕೂತು ಮಾತಾಡಿ ಹೋಗಿದ್ವಿ ಪೂಜಾರಿ ಕೂಡ. ಅವಾಗಳು ದೇವ್ರಿಗೆ ಮಾಡಿದಾಗ ಇದು ಗುಡಿನೂ ಇದ್ದೀವಿ. 13 ವರ್ಷ ಆಯ್ತು. ಗುಡಿನೂ ಇದ್ದೀವಿ. ಅವಾಗ ಇದ್ದಿದ್ದು ಈಗ ಭಾಳ ಚೇಂಜ್ ಆಗ್ಯಾವ. ಈ ಕಾಯಿ ನಮ್ದು ಅವ್ರು ಕೇಳ್ಕೊಡ್ರಿ ಒಳಗೆ ಇದು ಮಾಡ್ಕೊಡ್ತಾರೆ. ಪ್ರೀತು ಹಿಡಿ. ಪ್ರೀತು ತಗೋಪ್ಪು ಇದು ಬ್ಯಾಗ್ ಏನಿತ್ತು ಪ್ರೀತು ಬ್ಯಾಗ್ ಏನಿಟ್ಟು ಬಂದೆ ಮಮ್ಮಿದ ಇಲ್ಲ ಇತ್ತು. छोटे छोटे ಅಂತ छोटे ಬಂಡರ ಹಚ್ಚಿ ಹಚ್ಚಂದ ಅನ್ಕೊಂಡಿಡಿ. ಸೌಕಾ ಸೀರೆ ಸಿಕ್ಕ ಇದು ಆಗಿತ್ತು. ಡ್ರೆಸ್ ತೊಗೊಂಬಂದೇನೆ ಗಪ್ಪಿ ಹುಡುಗ ಬಡಿತೈತಿ. ಡ್ರೆಸ್ ತೊಗೊಂಬಂದೆ. ಇದು ಸೀರೆ ಮ್ಯಾಗ ಬಂದೆ. ಏನು ಹಾಕತ್ತೈತಿ ಹೊಟ್ಟೆ ಏ ದೇವರಿಗೆ ನಮಸ್ಕಾರ ಮಾಡಿ ಬರುದ್ರಾಗನ ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲಿ ಫೋಟೋ ತಕ್ಕೊಳಕತ್ತಿದ್ರಿ. ಅಲ್ಲಿ ಬಾಗಿಲ್ ಮುಂದೆನೆ ನಿಂತು ಅಲ್ಲಿ ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ನೋಡ್ರಿ. ನಮ್ಮ ತಂಗಿ ಸೀರೆ ಉಟ್ಕೊಳಕ್ ಬರಂಗಿಲ್ಲ ರೀ. ಅದ್ರ ಮೇಲ್ಗಡೆ ಮತ್ತೆ ಅದೊಂದು ಆಯಿರಿ ಮಾಡೋರು ಮತ್ತೊಂದು ಸಾರಿ ಉಟ್ಕೊಂಡು ಹೋಗಿ ಹಂಗೆ ನಮಸ್ಕಾರ ಮಾಡಿ ಬಾ ಅಂದ್ರಿ. ಮ್ಯಾಲ್ಗಡೆ ದೇವಿಗೆ ಅದು ಸೀರೆ ಎಲ್ಲ ಗೋಯ ಮಾಡಿ ಸುತ್ಕೊಂಡ್ ಬಿಟ್ಟಾರೆ. ಚಾದರ್ ಹೊಚ್ಕೊಂಡಂಗ ಆಗ್ಬಿಟ್ಟೈತಿ ಸಾರಿ. ಚೋಟು ನೋಡ್ರಿ ಅವನ ಹೆಸರು ಚಿರು ಅಂತ ಹೆಸರು ಇಟ್ಟಾರೆ. ಕ್ಯೂಟ್ ಆಗಿದಾನ್ರಿ. ತುಂಬಾನೇ
ಕಷ್ಟದಲ್ಲಿ ಜೀವನ ಸಾಗ್ತಾ ಇದ್ದೇರಿ ಎಲ್ರದ್ದು ಕೂಡ. ಚಿಕ್ಕವನದಂದ್ರಲ್ಲ ಸ್ವಲ್ಪ ಮಕ್ಕಳು ಚಿಕ್ಕವರಿದ್ದಾಗ ಸ್ವಲ್ಪ ಕಷ್ಟ ಆಗ್ತೈತ್ರಿ. ತಾಯಿಗೆ ಆಯಿತು ಸಂಭಾಳಿಸ್ಬೇಕಾದ್ರೆ ಒಬ್ಬಳೇ ಮನೆ ಒಳಗಡೆ ರೀ ಕೆಲಸ ಹಾಕಿ ತನ್ನ ಕೆಲಸನೂ ಮುಗಿಸ್ಕೋಬೇಕು, ಮಗನ ಕೂಡ ಕೇರ್ ಮಾಡ್ಕೋಬೇಕು, ಇನ್ನೊಬ್ಬ ಮಗ ಏನಂದ್ರೆ ಅವ್ನು ಕೂಡ ನೋಡ್ಕೋಬೇಕು. ನೋಡ್ರಿ ಈ ಥರ ಫೋಟೋ ತಗೊಳತ್ತಾರ ಅವರೆಲ್ಲ. ಅಲ್ಲಿ ಅವ್ರ ಬಾಡ್ಗೆ ಇದ್ದಂಥ ಏರಿಯಾದಾಗಿನವ್ರು ಅವರೆಲ್ಲ ಫ್ರೆಂಡ್ಸ್ಗಳು ರೀ ಬಿಜಾಪುರದಾಗ ರೀ. ಮತ್ತು ಇನ್ನು ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ಅನ್ಕೊಳಕತ್ತಾರ ರೀ. ನೋಡ್ಬೇಕು ಏನಾಗ್ತೈತಿ. ಹೊರಗಡೆ ಬಂದು ನೋಡ್ರಿ ಶ್ರೀ ವಾಗ್ದೇವಿ ಮಹಾದ್ವಾರ ಅಂತ ಎಷ್ಟು ಚೆನ್ನಾಗೈತ್ರಿ. ಇದು ರೀ ದ್ವಾರ ಬಾಗಿಲು ನೋಡ್ರಿ ಎಷ್ಟು ಚಂದ ಐತ್ರಿ. ಒಳಗಡೆ ಹೋಗೋ ಮುಂದೆ ಅದು ಬೇರೆ ರೀ ದ್ವಾರ ಬಾಗಿಲು ಊರಿಗೆ ಫಸ್ಟ್ ಹತ್ತುವಂಥದ್ರಿ ಅದು. ಇದು ಒಳಗಡೆ ದೇವಸ್ಥಾನ ಒಳಗಡೆನೆ ಹೋಗ್ಲಾಕ ದ್ವಾರ ಬಾಗ್ಲತ್ತೆ ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ಕಾಣ್ತೈತೆ ನೋಡ್ರಿ. ಇದು ಎಲ್ಲ ಥರ ಜಾತ್ರೆ ಥರನ ನಾವು ಹೋಗೋ ಮುಂದೆ ಜಾಸ್ತಿ ಜನ ಇದ್ದಿದ್ದಿಲ್ರಿ. ಬರ್ಲಾಕತ್ತಿದ್ವಿ ರೀ. ಈಗ ಹೊರಗಡೆ ಬರತ್ತಿದ್ರಲ್ಲೇ ಎಷ್ಟು ಜನ ಅದಾರ ನೋಡ್ರಿ. ಕಾಲು ಸುಡ್ತಾವತ್ತೆ ಅದು ಮ್ಯಾಟ್ ಥರ ತೆಳಗೆ ಹೋಗ್ದಾರ. ಇದೊಂದು ಶೆಡ್ನಾಗ ಟರ್ಬಿ ಹಾಕಿ ಜನಗಳಿಗೆ ಹೋಗಾಕ ನೆರಳು ಮಾಡ್ಯಾರ ನೋಡ್ರಿ. ಇಷ್ಟು ತಂಪೈತ್ರಿ ದೇವಸ್ಥಾನ. ಸುತ್ತಲೂ ಒಂದೊಂದು ಗಿಡಗಳು ಅದಾವ್ರಿ. ಮೊದಲೆಲ್ಲ ಈ ಥರ ಇದ್ದಿದ್ದಿಲ್ಲತ್ರಿ. ಪೂರ ಒಂದು ಇದ್ರಗತ್ಲೆ ದೇವಸ್ಥಾನ ಇದ್ರಿ. ಈಗೆಲ್ಲ ಇಂಪ್ರೂವ್ ಆಗಾಕತ್ತೈತ್ರಿ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ನಮ್ಮ ತಂಗಿ. ಹೊರಗಡೆ ಬರ್ತಾ ಇದ್ದೀರಿ ಅವ್ರದ್ದೇ ಗಾಡಿ ಒಳಗಡೆನೆ 2 ಕಾರ್ ಒಂದು ಬುಲೋರ ಗಾಡಿ ಮಾಡ್ಕೊಂಡು ಬಂದಿದ್ರಿ. ಜನಗಳನ್ನೆಲ್ಲ ಹತ್ತಿಸ್ತಾ ಇದ್ದಾರೆ ನೋಡ್ರಿ. ಹೊರಗಡೆ ಪೂರ ಹೆಂಗೈತೆ ನೋಡ್ರಿ. ಇಲ್ಲಿ ಎಂಟ್ರನ್ಸ್ ಆಗಲ್ಲೇ ದೇವಿ ಒಳಗಡೆ ಹೋಗೋ ಮುಂದೆ ಇಷ್ಟು ಜನ ಬಂದಿದ್ದು ನೋಡ್ರಿ. ಒಂದು ಗಾಡಿ ಫುಲ್ ಬಂದಿದ್ರಿ. ಮತ್ತು ಹಾಗೆ ಬೈಕಲ್ಲಿ ಕೂಡ ಬಂದಿದ್ರಿ. ಬಿಜಾಪುರ ಸಮೀಪ ಆಗ್ತೈತೆ ಅಲ್ರ. ಜಾಸ್ತಿ ಊರಿಂದ ಯಾರು ಭಾಳ ಬಂದಿದ್ದಿಲ್ಲ ರೀ. ಇಲ್ಲೇ ಬಿಜಾಪುರದವ್ರನ್ನ ಎಲ್ಲ ಅಕ್ಕಿ ಫ್ರೆಂಡ್ಸು ಬಂದಿದ್ದರೆ. ನಾವಷ್ಟು ಹೋಗಿದ್ದೇವೆ. ಅವ್ವಾರು ಬಂದಿದ್ರು. ಅವ್ವಾರು ಬಂದು ಅಲ್ಲಿ ಇಳ್ಕೊಂಡಿದ್ರಿ. ನಾವು ಇಲ್ಲಿ ಬಂದು ಕಾಯಿ ಇದು ಮಾಡಕ್ಕೆ ಬಂದಿದ್ದೀವಿ ರೀ. ಮುಂದೆ ಗಾಡಿ ಒಳಗೆ ಈ ದೇವರಿಗೆ ಬ್ಯಾಟಿ ಮಾಡ್ತಾರೆ. ಬ್ಯಾಟಿ ಮಾಡೋದು ದೂರ ಐತ್ರಿ. ಈ ದೇವಸ್ಥಾನ ಬಿಟ್ಟು 1 ಕಿಲೋಮೀಟ್ರ್ ಮ್ಯಾಗ ದೂರ ಐತ್ರಿ. ಹೊರಗಡೆ ಹೋಗ್ತಾ ಇದ್ದೀವಿ ನೋಡ್ರಿ. ಈಗ ಗಾಡಿ ಒಳಗಡೆ ಹತ್ಕೊಂಡು ವಿಡಿಯೋ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿರಿ. ಹಾಗೆ ದೇವಸ್ಥಾನಕ್ಕೆ ಯಾರೆಲ್ಲ ವಿಸಿಟ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀರಲ್ಲ ಹೋಗಿ ಬರ್ಬೋದು ನೋಡ್ರಿ. ದೇವಿ ದರ್ಶನ ಮಾಡ್ಕೋಬೋದ್ರಿ. ಅಲ್ಲಿ ಒಂದೇ ಮಾಡೋಕ್ಕೆ ಬರಂಗಿಲ್ಲ ಆತ್ರಿ. ಬ್ಯಾಟಿ ಒಂದು ಸಣ್ಣದು ಒಂದು ದೊಡ್ಡದು ಈ ಥರ ಮಾಡ್ಬೋದು. ಒಂದು ಇಲ್ಲಾಕರೆ 2 ಜೋಡ್ ಮಾಡ್ಬೇಕಾದ್ರೆ ಅದಕ್ಕಂದ ಅವರು ಒಂದು ದೊಡ್ಡ ತೊಗೊಂಡು ಬಂದಿದ್ರಿ ಬ್ಯಾಟಿ ಮಾಡಕ್ಕೆ. ಇದು ಒಂದು ಹುಂಜ ತೊಗೊಂಬಂದಿದ್ದು ನೋಡ್ರಿ. ಇವಾಗ ಹೊಂಟಿದ್ದೀವಿ ರೀ. ನಮ್ಮ ಚೋಟುಗೆ ಭಾಳ ಸೆಕೆ ಆಗ್ತೈತೆ. ಇದು ಕಾರ್ ಒಳಗಡೆನೆ AC ಐತಲ್ಲ ಅಕ್ಕ, ನೀನು AC ಒಳಗೆ ಅಲ್ಲಿ ಕಾರಲ್ಲಿ ಕೂತ್ ಬಾ ಅವ್ನು ತೊಗೊಂಡು ನನ್ನ ಇವ್ರನ್ನೆಲ್ಲ ಕರ್ಕೊಂಡು ಗಾಡಿ ಒಳಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ. ಅವ್ರ ಯಜಮಾನ್ರೆಲ್ಲರೂ ಹತ್ತಿಸ್ತಾ ಇದ್ರು. ನಮ್ಮ ಚಿನ್ನನ್ ಕೂಡ ಕೈ ಹಿಡಿದು ಮೇಲ್ಗಡೆ ಹತ್ತಿಸಿದ್ರು ನೋಡ್ರಿ. ಎಲ್ಲ ಹುಡುಗರನ್ನ ಮೇಲ್ಗಡೆ ಹತ್ತಿಸ್ತಾ ಇದ್ರು. ಚಿರುನ್ ತೊಗೊಂಡು ನೀನು ಹಿಂದೆ ಬಾ ಅಕ್ಕ, ಅವ್ನಿಗೆ ಗಾಳಿ ಬೇಕು ಅಂತ ನನ್ನ ರೀ. ಅವ್ರ ಫ್ರೆಂಡ್ಸ್ ತೊಗೊಂಡು ಬರ್ತಾ ಇದ್ದೀವಿ ನೋಡ್ರಿ. ಇಲ್ಲೇನು ದೇವಿಗೆ ಬ್ಯಾಟಿ ಮಾಡಿದ್ರಲ್ಲ ಆ ಜಾಗಕ್ಕೆ ಬರ್ತಾ ಇದ್ದೀವಿ ರೀ ಎಲ್ಲರೂ ಕೂಡ. ಕಾರಲ್ಲಿ ಡ್ರೈವರ್ ಇದ್ದ. ಅದು ಗಾಡಿಗೆ ಏನೈತಿ 2 ಗಾಡಿ ಇದಾವ್ರಿ. ಅವರು 2 ಅಲ್ಲ 3 ಗಾಡಿ ಇದಾವೆ. 2 ಬುಲೋರ, ಇದು ಒಂದು ಕಾರ. ಆ ಗಾಡಿಗೆ ಡ್ರೈವರ್ ಇದ್ರು. ಈ ಗಾಡಿ ಒಳಗೆ ಡ್ರೈವರ್ ನೋಡ್ರಿ. ನಮ್ಮ ಚಿರು ಯಾವ ಥರ ನೋಡ್ತಾ ಇದ್ದಾನೆ. ಅವ್ರ ಮಮ್ಮಿ ನನ್ನ ಕೈ ಕೊಟ್ಟು ಹೋಗೋಣ ರೀ. ಊಟ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಾಪಸ್ ಬರೋ ಮುಂದೆ ಮಳೆ ಜಾಸ್ತಿ ಬರ್ತಾಯಿತ್ತು. ಕಾರಲ್ಲೇ ಬರ್ತಾಯಿದ್ದೀರಿ. ಅವರೆಲ್ಲ ಊರ ಕಡೆ ಹೋಗೋರು. ನಾನು ಬಿಜಾಪುರದಾಗ ಇಲ್ಲೇ ಬಸ್ಸಿಗೆ ಹೊಳ್ ಬರ್ಬೇಕತ್ತೆ. ಕಾರ್ನಾಗನ ಬಿಟ್ಟು ಬಿಡ್ಬೇಕಂತ ಇದ್ರಿ. ಮಳೆ ಹಚ್ಚಿ ಕಟ್ಟಾಕತ್ರಿ. ಅದ್ರೊಳಗೆ ಕಾರಿಗೂ CNGನೂ ಖಾಲಿ ಆಗಕ್ಕೆ ಬತ್ರಿ. ಪೆಟ್ರೋಲ್ ಬಂಕ್ನು ಈ ಕಡೆ ದೂರ ಐತಿ. CNG ಕೂಡ ಖಾಲಿ ಆಗಿ CNG ಐತೈತೆ ಅವ್ರು ಮಾಡಿದ್ರೆ ಅಲ್ಲಿ ಹಾಕೋಬೇಕಂದ್ರಾಗ ಸಿಕ್ಕಾಪಟ್ಟೆ ಕಾರ್ಗಳು ಟ್ರಾಫಿಕ್ ಆಗಿಬಿಟ್ಟಿತ್ತು. CNG ಇನ್ನು ಜಲ್ದಿ ಸಿಗಂಗಿಲ್ಲ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಸಿಗ್ತೈತೆನೈತೆ ಅಲ್ಲಿ ಪೆಟ್ರೋಲ್ ಇದ್ದಿದ್ದಿಲ್ಲ ರೀ. ಮುಂದ್ಗಡೆ ಬಂದು ಕಾರ್ ನಿಂತು ಬಿಡ್ತಾರೆ. ನಿಂದ್ರಾನ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡ್ರಿ. ಇದು ಬೈಪಾಸ ಪೆಟ್ರೋಲ್ ತರಕ್ಕೆ ಹೋಗ್ಯಾನ್ರಿ ಡ್ರೈವರ. ತೊಗೊಂಬರೋಣ ನಾವು ಮತ್ತೆ ಊರಿಗೆ ಬರ್ಬೇಕಂತೇಳಿ ಅಂತ ಇದ್ದೀರಿ. ಅವರಿಗೆ ಅನ್ನಂತನ ಕಾರ್ ಒಳಗಡೆನೆ
ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾ ಇದ್ರೆ ಅಲ್ಲಿ ಮಾತಾಡ್ಬೇಕಂದ್ರೆ ನನಗೆ ಜಾಸ್ತಿ ಜನ ಇದ್ದಲ್ಲಿ ಹೊರಗಡೆ ಬಂದಾಗ ಮಾತಾಡೋಕ್ಕಾಗಂಗಿಲ್ಲ. ನನ್ನ ಮಗ ಕೂಡ ಹೊರಗಡೆ ಬಂದರೆ ಮಳೆ ಬರ್ತಾ ಇತ್ತು, ಯಾಕೆ ಬಂದಿಯಪ್ಪ ನೀನಂತ ಅವನಿಗೆ ಅಂತ ಇದ್ದೆ ನಾನು. ನನ್ನ ಒಳಗಡೆ ಸೆಕೆ ಆಗ್ತಾ ಇದೆ ಅಂತ ಅನ್ನಕತ್ರ, ಅದಕ್ಕೋಸ್ಕರ ಸೆಕೆ ಹಾಕಕತ್ತಿದ್ ನೋಡ್ರಿ. ಇಲ್ಲೆಲ್ಲ ಕೂತಾರ ನೋಡ್ರಿ, ನಮ್ಮ ತಂಗಿ ತಗೊಂಡ್ ಕೂತಾಳ, ಆಯಿ ಕೂತಾರಿ, ನಮ್ಮ ಅವ್ವಾರ ಮುಂದ್ ಕೂತಾರಿ ಗಾಡಿ ಒಳಗೆ ಹೋಗ್ಬೇಕು. ಏನ್ ಮಾಡುದ್ರಿ ಎಲ್ಲ ನಡಬರ್ಕ ತರಿಬ್ ತಂದ್ರೆ ಕೊಳಿಮ್ನರ್ ಎಷ್ಟೋ ಇದು ಇದ್ರ ಮೇಲೆ ಒಂದೊಂದ್ಸಲ ಹಿಂಗ ಕೈ ಕೊಡ್ತಾರ. ನಾವು ಜಲ್ದಿ ಬರ್ಬೇಕಂದಿವ್ರಿ, ಅಲ್ಲೇ ಉಳ್ಕೊಂಡಿವ್ರಿ. ಬಸ್ಸಿನ ಟೈಮ್ ಮೀರ್ ಹೋಗಿತ್ರಿ, 7 ಗಂಟೆಗೆ ಬಸ್ ಇತ್ರಿ. ಮಳೆ ಬಂದ್ಬಿಟ್ಟು ಇದು ಆಗೋಣ 2 ದಿನ ಅಲ್ಲೇ ತಂಗಿ ಮನ್ಯಾಗ ಉಳ್ಕೊಂಡು ರವಿವಾರ ದಿನ ಸಂಜೆ ಬಂದೀನಿ. ನಾನು ಇನ್ನೇ ಅಪ್ಲೋಡ್ ಮಾಡಬೇಕಾಗಿತ್ತು, ವಿಡಿಯೋನ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇವಾಗ ಹೊಂಟಿದೀವ್ರಿ, ಮತ್ತೆ ಗಾಡಿ ಒಳಗಡೆ ಕೂತ್ಕೊಂಡು ಹೊಂಟಿದೀವಿ. ಆ ಕಡೆ ನಮ್ಮ ಆಯಿಯಾಗ ಅವ್ರು ಕೂತಿದ್ರಿ, ಅವಾರ ಮುಂದದಾರೆ. ಇವತ್ತು ನಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಧನ್ಯವಾದಗಳು. ನೋಡಿ ಹಾಗೆ ನಮ್ಮ ಚಿರು ಹೆಂಗದಾನಂತ ಕಮೆಂಟ್ ಮಾಡಿ. ಅಜ್ಜಿ ನೋಡ್ರಿ ಚಸ್ಮಾ ಹಾಕೊಂಡಾಳ ನೋಡ್ರಿ, ಯಾವ ಥರ ನೋಡ್ತೈತಿ ನೋಡ್ರಿ. ಪಾಪು ತುಂಬಾ ಕ್ಯೂಟ್ ಐತ್ರಿ ಹೊಟ್ಟೆ ಚಿರು. ಎಲ್ಲರಿಗೂ ಬಾಯ್ ಮಾಡ್ರಿ ಅಂತ ನಾನು ಹೇಳ್ತಾ ಇದ್ದೆ. ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಇಷ್ಟೊತ್ತನ ನನ್ನ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಹೊಸಬ್ರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕು ಶೇರು ನಿಮ್ಮ ಫ್ಯಾಮಿಲಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ, ಬಾಯ್.